ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬೇಸಿಗೆಗಾಲದಲ್ಲಿ ನಾವು ತಂಪಾಗಿರೋ ಐಸ್ ಕ್ರೀಮ್ನ ಮನೆಯಲ್ಲೇ ಹೇಗಪ್ಪ ಮಾಡೋದು ಅಂತ ನೋಡೋಣ ಬನ್ನಿ. ಕೇವಲ ಮೂರೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮನೆಯಲ್ಲೇ ರುಚಿಯಾದ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಬೋದು. ಮೊದಲಿಗೆ ನಾನು ಅರ್ಧ ಲೀಟ್ರ್ ಹಾಲನ್ನ ತಗೊತಾ ಇದ್ದೀನಿ. ಹಾಲಿಗೆ ನೀರು ಮಿಕ್ಸ್ ಮಾಡ್ದೇ ಗ್ಯಾಸ್ ಮೇಲೆ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಹಾಲು ಕಾಯ್ತಾ ಇರಬೇಕಂದ್ರೆ 1/4 ಕಪ್ನಷ್ಟು ಸಕ್ಕರೆ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಲು ಕುದಿಯೋದಕ್ಕೆ ಬಿಟ್ಟು ನಾನು 1 ಕಪ್ನಲ್ಲಿ 2 ಸ್ಪೂನು ಕಾರ್ನ್ಫ್ಲವರು, ಸ್ವಲ್ಪ ಹಾಲು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಕೂಡ ಹಾಕ್ತಾ ಇದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಉಂಟುಂಟೆ ಇರಬಾರ್ದು ಅಂತ ಪೇಸ್ಟಿ ಥರ ಆಗೋವರೆಗೂ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಲೀಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ನೀಟಾಗಿ ಕಾದಿರೋ ಹಾಲಿಗೆ 1-2 ನಿಮಿಷ ನೀಟಾಗಿ ತಿರ್ಸ್ಕೊಳ್ಳೋಣ. ಆಗಲೇ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಗ್ಯಾಸ್ನ ಸಣ್ಣ ಮಾಡಿಟ್ಟು ಒಂದು 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3-4 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ತಿರುಗಿಸ್ಕೊಳ್ತಾ ಅದು ಚೆನ್ನಾಗಿ ಗಟ್ಟಿಯಾಗುತ್ತೆ ಮತ್ತು ನೀಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕುದೀತಾ ಇರಬೇಕಂದ್ರೆ ನಾವು ಗ್ಯಾಸ್ನ ಆಫ್ ಮಾಡಿ ಅದನ್ನು ಒಂದು ಬೌಲಿಗೆ ಎಲ್ಲನೂ ಹಾಕ್ತಾ ಇದ್ದೀನಿ. ಬೌಲಿಗೆ ಹಾಕಿ ನಾನು 1 ಅವರ್ ಅದನ್ನು ಆರೋದಕ್ಕೆ ಬಿಡ್ತೀನಿ. 1 ಅವರ್ ಆದಮೇಲೆ ಅದನ್ನು ತೆಗೆದಾಗ ಈ ಥರ ಆಗಿರುತ್ತೆ. ಈ ಥರ ತಣ್ಣಗಾಗಿರೋದನ್ನ ನಾನು ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 2-3 ರೌಂಡು ಗ್ರೈಂಡ್ ಮಾಡ್ಕೊತೀನಿ. ಅದು ನೀಟಾಗಿ ನೊರೆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ರುಬ್ಕೊತೀನಿ. ಎಲ್ಲ ನಾನೀಗ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ತಾ ಇದ್ದೀನಿ. ಗ್ಲಾಸ್ ಕಂಟೈನರ್ಗೆ ಹಾಕಿ ನೀಟಾಗಿ ಮುಚ್ಚಿ ಒಂದು 5-6 ಅವರ್ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಂತರ 5-6 ಅವರ್ ಆದಮೇಲೆ ಗ್ಯಾಸಿಂದ ಈಚೆ ತೆಗೆದಾಗ ನೋಡಿ ನಮಗೆ ಈ ಥರ ಆಗಿರೋ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಇದನ್ನು ನಾವು ಒಂದು ಸ್ಪೂನಿಂದ, ಅಂದರೆ ಐಸ್ ಕ್ರೀಮ್ ತೆಗೆಯೋದೇ ಒಂದು ಸ್ಪೂನ್ ಬರುತ್ತೆ, ಅದಿಲ್ಲ ನಮಗೆ ನಾರ್ಮಲ್ ಸ್ಪೂನಲ್ಲೇ ತೆಗಿತಾ ಇದ್ದೀನಿ ನೋಡಿ. ಈ ಥರವಾಗಿ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ತಿಳಿಸಿ. ಥ್ಯಾಂಕ್ ಯು.